ಪಕ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಬಿದ್ದವರ ಕೋರಿಕೆಯೇನು, ಮತದಾರರ ಮಾತು ಮನಸ್ಸಿನಲ್ಲೇನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ, ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನ ಮನ ಮತಕ್ಕೆ ಸ್ವಾಗತ. ನಾನು ಶಿವಪ್ರಸಾದ್. ರಾಜಧಾನಿಯ ವ್ಯಾಪ್ತಿಯಲ್ಲಿದ್ರೂ ಈ ಕ್ಷೇತ್ರದಲ್ಲಿ ಬಿಬಿಎಂಪಿ ವಾರ್ಡ್ಗಳ ದುಪ್ಪಟ್ಟು ಗ್ರಾಮ ಪಂಚಾಯಿತಿಗಳಿವೆ. ರಾಜ್ಯದಲ್ಲಿನ ಅತಿ ಹೆಚ್ಚು ಜನಸಂಖ್ಯೆ, ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಕ್ಷೇತ್ರಗಳ ಪೈಕಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕೂಡ ಒಂದು. ಬಿಡಿಎ ನಿರ್ಮಾಣ ಮಾಡಿರುವ ಪ್ರತಿಷ್ಠಿತ ವಿಶ್ವೇಶ್ವರಯ್ಯ ಕೆಂಪೇಗೌಡ ಬಡಾವಣೆ ಕೂಡ ಇದೇ ಕ್ಷೇತ್ರದಲ್ಲಿವೆ. ಈ ಕ್ಷೇತ್ರ ರಾಜಧಾನಿ ಬೆಂಗಳೂರಿಗೆ ಪ್ರಮುಖ ಪ್ರವೇಶ ದ್ವಾರವೂ ಹೌದು. ಈ ಕ್ಷೇತ್ರದ ಶಾಸಕರು ಬಿಜೆಪಿಯ ಎಸ್.ಟಿ. ಸೋಮಶೇಖರ್, ಸರ್ಕಾರದ ಸಹಕಾರ ಸಚಿವರೂ ಆಗಿ ಸೋಮಶೇಖರ್ ಅವರು ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಸೋಮಶೇಖರ್ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಜನರಲ್ಲಿ ಯಾವ ಭಾವನೆ ಮೂಡಿಸಿದ್ದಾರೆ, ಬೇಡಿಕೆ ಪೂರೈಕೆಯ ಅನುಪಾತವೇನು, ಮತದಾರರು 2023ಕ್ಕೆ ಆಯ್ಕೆಯಾಗೋ ಜನನಾಯಕನಿಂದ ಏನನ್ನ ಬಯಸ್ತಾ ಇದ್ದಾರೆ ಅನ್ನೋ ಹಿನ್ನೋಟ ಮುನ್ನೋಟಗಳೊಂದಿಗೆ ನಾವಿವತ್ತಿದ್ದೇವೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಈ ಕ್ಷೇತ್ರದಲ್ಲಿ ಜನ ಮನ ಮತ ಹೇಗಿದೆ, ಏನಿದೆ ನೋಡೋಣ ಬನ್ನಿ. ಬೆಂಗಳೂರಿನಲ್ಲೊಂದು ವಿಶೇಷ ವಿಧಾನಸಭಾ ಕ್ಷೇತ್ರ ಅಂದ್ರೆ ಅದು ಯಶವಂತಪುರ. ನಗರದೊಳಗೆ ಯಶವಂತಪುರ ಇದ್ರೂ ಅರ್ಧ ಭೂಭಾಗ ಗ್ರಾಮೀಣ ಪ್ರದೇಶವನ್ನ ಹೊಂದಿದೆ. ಒಟ್ಟು 17 ಗ್ರಾಮ ಪಂಚಾಯಿತಿಗಳ ಜೊತೆಗೆ ಬಿಬಿಎಂಪಿಯ 8 ವಾರ್ಡ್ಗಳನ್ನು ಹೊಂದಿರೋ ಕ್ಷೇತ್ರವಿದು. ದೊಡ್ಡ ಕೈಗಾರಿಕಾ ಪ್ರದೇಶವನ್ನ ಹೊಂದಿದ್ದು ದೊಡ್ಡ ವಿಸ್ತೀರ್ಣ, ದೊಡ್ಡ ಮತದಾರರ ಸಮುದಾಯವೂ ಇಲ್ಲಿದೆ. ಕಳೆದ 15 ವರ್ಷಗಳ ಕ್ಷೇತ್ರದಲ್ಲಿನ ರಾಜಕೀಯ ಇತಿಹಾಸ ಗಮನಿಸೋದಾದ್ರೆ 2008ರಲ್ಲಿ ಶೋಭಾ ಕರಂದ್ಲಾಜೆ ಎಸ್.ಟಿ. ಸೋಮಶೇಖರ್ ವಿರುದ್ಧ ಗೆದ್ದಿದ್ರು. 2013 ಹಾಗೂ 2018ರಲ್ಲಿ ಎಸ್.ಟಿ. ಸೋಮಶೇಖರ್ ಗೆದ್ರು. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಎಸ್.ಟಿ. ಸೋಮಶೇಖರ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿ 2019ರ ಬೈ ಎಲೆಕ್ಷನ್ನಲ್ಲೂ ಗೆದ್ದು ಬೀಗಿದ್ರು. ಕ್ಷೇತ್ರದ ಜಾತಿವಾರು ಮತದಾರರು ಎಷ್ಟಿದ್ದಾರೆ ಅಂತ ನೋಡೋದಾದ್ರೆ ಕ್ಷೇತ್ರದಲ್ಲಿ ಒಟ್ಟು 5,08,512 ಮತದಾರರಿದ್ದಾರೆ. ಒಕ್ಕಲಿಗರು, ಎಸ್ಸಿ ಎಸ್ಟಿಗಳು, ಲಿಂಗಾಯತರು, ಕುರುಬರ ಮತಗಳು ಹೆಚ್ಚಿದ್ದು ಇವರೇ ಇಲ್ಲಿ ನಿರ್ಣಾಯಕ. ಈ ಬಾರಿ ಕದನಕಣ ಹೇಗಿದೆ, ಯಾರೆಲ್ಲ ಸ್ಪರ್ಧೆ ಮಾಡುತ್ತಿದ್ದಾರೆ ಅಂತ ನೋಡೋದಾದ್ರೆ ಬಿಜೆಪಿಯಿಂದ ಹಾಲಿ ಸಚಿವ ಎಸ್.ಟಿ. ಸೋಮಶೇಖರ್ ಸ್ಪರ್ಧೆ ಪಕ್ಕಾ ಆಗಿದೆ. ಜೆಡಿಎಸ್ನಿಂದ ಜವರಾಯಗೌಡ ಹಾಗೂ ಹನುಮಂತೇಗೌಡ ರೇಸ್ನಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಬಾಲರಾಜ್ ಗೌಡ ಹಾಗೂ ನಟಿ ಭಾವನಾ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಆಮ್ ಆದ್ಮಿಯಿಂದ ಶಶಿಧರ್ ಆರಾಧ್ಯ ಕಣಕ್ಕೆ ಇಳಿಯಲಿದ್ದಾರೆ. ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಆಗಿವೆ, ಏನೆಲ್ಲ ಕೆಲಸ ಬಾಕಿ ಇವೆ ಅಂತ ನೋಡೋದಾದ್ರೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ 1,200 ಕೋಟಿ ತಂದು ವಾರ್ಡ್ ರಸ್ತೆಗಳ ಅಭಿವೃದ್ಧಿ ಮಾಡಲಾಗಿದೆ. 48.20 ಕೋಟಿ ವೆಚ್ಚದಲ್ಲಿ ಕೆಂಗೇರಿ ಉಪನಗರದ ಮುಖ್ಯ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಆಗಿದೆ. 193.5 ಕೋಟಿಯಲ್ಲಿ ಮುಖ್ಯ ರಸ್ತೆಗಳ ಅಭಿವೃದ್ಧಿ ಮಾಡಲಾಗಿದೆ. ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆಯಡಿ 17,880 ಮನೆಗಳ ನಿರ್ಮಾಣ ಶುರುವಾಗಿದೆ. 121 ಕೋಟಿ ವೆಚ್ಚದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಬಡಾವಣೆ ಅಭಿವೃದ್ಧಿ. 110 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಒಳಚರಂಡಿ ಮತ್ತು ಕಾವೇರಿ ಪೈಪ್ಲೈನ್ ಕಾಮಗಾರಿ ನಡೆಯುತ್ತಿದೆ. ಇನ್ನು ಕ್ಷೇತ್ರದ ಸವಾಲುಗಳು ಏನು ಅಂತ ನೋಡೋದಾದ್ರೆ ಕೆಂಪೇಗೌಡ ಹಾಗೂ ವಿಶ್ವೇಶ್ವರಯ್ಯ ಬಡಾವಣೆಗಳಿಗೆ ಜಮೀನು ಕೊಟ್ಟವರಿಗೆ ಇನ್ನೂ ಪರಿಹಾರದ ಹಣ ಕೊಟ್ಟಿಲ್ಲ. ಗ್ರಾಮೀಣ ಭಾಗದ ರಸ್ತೆಗಳ ಅವ್ಯವಸ್ಥೆ ನೋಡಂಗಿಲ್ಲ. ಹಳ್ಳಿಗಳಲ್ಲಿ ಚರಂಡಿಗಳ ಅವ್ಯವಸ್ಥೆ ಕಾಣಿಸಿದ್ರೆ ನಗರ ಭಾಗದಲ್ಲಿ ಬೀದಿ ಬದಿ ವ್ಯಾಪಾರಕ್ಕೆ ಕಷ್ಟವಾಗ್ತಿದೆ. ಕ್ಷೇತ್ರದ ಬೇಡಿಕೆಗಳು ಏನಿವೆ ಅಂತ ನೋಡೋದಾದ್ರೆ ಬಿಡಿಎ ನಿರ್ಮಾಣ ಮಾಡುತ್ತಿರೋ ಕೆಂಪೇಗೌಡ ಹಾಗೂ ವಿಶ್ವೇಶ್ವರಯ್ಯ ಬಡಾವಣೆಗಳಿಗೆ ಜಮೀನು ನೀಡಿದ ಸಾವಿರಾರು ರೈತರಿಗೆ ಪರಿಹಾರದ ಹಣ ಕೊಡಬೇಕಿದೆ. ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು, ಒಳಚರಂಡಿ ನಿರ್ಮಾಣ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಿದೆ. ವಿಧವಾ ವೇತನ, ಹಿರಿಯ ನಾಗರಿಕರ ವೇತನ, ಪಿಂಚಣಿ ಯೋಜನೆಗಳು ಫಲಾನುಭವಿಗಳಿಗೆ ಸರಿಯಾಗಿ ತಲುಪಬೇಕಿದೆ. ಈ ಎಲ್ಲ ಬೇಡಿಕೆಗಳನ್ನ ಇಟ್ಟುಕೊಂಡು ಯಶವಂತಪುರದ ಜನ ಎಲೆಕ್ಷನ್ಗೆ ಮುಂದಾಗಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜನರು ಓಡಾಟ ನಡೆಸುವಂತಹ ಕೆಂಗೇರಿ ಸ್ಯಾಟಲೈಟ್ ಬಸ್ ನಿಲ್ದಾಣದ ಮುಂಭಾಗದಿಂದಲೇ ನಮ್ಮ ಜನ ಮನ ಮತ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀವಿ.
ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವಂತಹ ಸೊನ್ನೆನಹಳ್ಳಿ ಅನ್ನುವಂತಹ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಗ್ರಾಮನೂ ಇದೆ, ಒಂದಷ್ಟು ಅಭಿವೃದ್ಧಿ ಆಗಿರುವಂತಹ ಏರಿಯಾನು ಕೂಡ ಇದೆ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ ಜೊತೆಗೆ ಒಳ್ಳೊಳ್ಳೆ ರಸ್ತೆಗಳು ಆಗಿದೆ, ಕೆಲವು ಕಡೆ ರಸ್ತೆಗಳು ಕೂಡ ಇಲ್ಲ. ಹೀಗೆ ಸಾಕಷ್ಟು ಒಂದಷ್ಟು ಮಿಕ್ಸ್ಟ್ರ ಒಂದು ಅಭಿವೃದ್ಧಿ ಹೊಂದಿರುವಂತಹ ಕ್ಷೇತ್ರ ಇದು. ಸಾಕಷ್ಟು ಜನ ಇದ್ದಾರೆ, ಎಲ್ಲರೂ ಕೂಡ ಟೀ ಕುಡಿತಿದ್ದಾರೆ. ನಾವು ಒಂದು ಟೀ ಕುಡಿತಾನೆ ಎಲ್ಲರ ಜೊತೆ ಇಲ್ಲಿನ ರಾಜಕೀಯ ಚಿತ್ರಣ ಹೇಗಿದೆ ಅಂತ ಮಾತಾಡ್ಸೋಣ. ಸರ್, ಒಂದು ಟೀ ಕೊಡಿ ಸರ್. ನೀವು ಟೀಗಳು ತಗೊಳ್ಳಿ ಹಂಗೇನೆ. ಹಾ ಸರ್, ಹೇಗಿದೆ ಸರ್ ಇಲ್ಲಿನ ಚುನಾವಣೆ? ಎಲೆಕ್ಷನ್ಗಿನ್ನ ಕೆಲವೇ ತಿಂಗಳುಗಳು ಬಾಕಿ. ಒಂದ್ ಕಡೆ ಹಾಲಿ ಶಾಸಕರು, ಬಿಜೆಪಿಯ ಸಚಿವರು ಒಂದ್ ಕಡೆ ಇದ್ದಾರೆ, JDS ಇಂದ ಪ್ರತಿಸ್ಪರ್ಧೆಗಳು, ಕಾಂಗ್ರೆಸ್ ಇಂದ ಇನ್ನು ಯಾರಿಗೆ ಟಿಕೆಟ್ ಅನ್ನೋದು ಕನ್ಫರ್ಮ್ ಆಗಿಲ್ಲ. ಸೊ ಹೇಗಿದೆ ಚುನಾವಣಾ ಒಂದು ಇಲ್ಲಿ ಹವಾ? ಸರ್, ಇಲ್ಲಿ JDS ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು. ಈ JDS ಅಂದ್ರೆ ಇವರು ಜವರೇಗೌಡರು ಒಳ್ಳೆ ವ್ಯಕ್ತಿ. ಅವರು ನೆಕ್ಸ್ಟ್ ಯಶವಂತಪುರ ಕಾನ್ಸ್ಟಿಟ್ಯೂಷನ್ಗೆ ಅವರು ನಿಂತ್ಕೋಬೇಕು ಅಂತ ಇದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಕುಮಾರಣ್ಣ, ಯಶವಂತಪುರ ಕ್ಷೇತ್ರಕ್ಕೆ ಜವರೇಗೌಡರು, ಉಳ್ಳಾಳವಾಡಿಗೆ ನಮ್ಮ ದೇವರಾಜು ಪುಷ್ಪ ಅವರು ಗೆಲ್ಬೇಕು ಅಂತ ನಮ್ಮೆಲ್ಲರ ಆಸೆ. ಸರ್, ಈಗ 5 ವರ್ಷನ ಪೂರೈಸ್ತಿದೆ ಸೋಮಶೇಖರ್ ಗೌಡ್ರು. ಏನ್ ಅಭಿವೃದ್ಧಿ ಆಗಿದೆ ಯಶವಂತಪುರ ಕ್ಷೇತ್ರ? ಏನ್ ಆಗಿಲ್ಲ ಸರ್? ಎಲ್ಲ ರಸ್ತೆಗಳೆಲ್ಲ ಗುಂಡಿಗಳು, ಮೊನ್ನೆಲ್ಲ ಬಿದ್ದು ಸುಮಾರು ಜನ ಕಾಲ್ಗಳೆಲ್ಲ ಮುರ್ಕೊಂಡಿದ್ದಾರೆ, ಏಟ್ಗಳು ಮಾಡ್ಕೊಂಡಿದ್ದಾರೆ. ಇಲ್ಲೇ ವಿಜಯ ಹಾಸ್ಪಿಟ್ಲ್ ಸುಮಾರು ಜನ ಹೋಗಿ ಅಡ್ಮಿಟ್ ಆಗಿದ್ದಾರೆ. ಸುಮಾರು ಜನ ನೋವು ಅನುಭವಿಸ್ಬಿಟ್ಟಿದ್ದಾರೆ ಸರ್. ಯಾವ ಮೋರಿಗಳು ಕ್ಲೀನ್ ಇಲ್ಲ, ಯಾವ ಕೆಸಗಳಾಗಿಲ್ಲ, ಎಲ್ಲೋರು ಕರೆಂಟ್ ಪ್ರಾಬ್ಲಮ್ಮು. ಇಲ್ಲಿ ನೋಡ್ರಿ, ಮಂಗಳಿ ರೋಡಲ್ಲಿ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಯ್ತು, ಒಂದಿಬ್ರು 3 ಸತ್ತೋದ್ರು. ಅದಕ್ಕೇನು ಪರಿಹಾರ ಇಲ್ಲ. ಸುಮಾರು ಜನ ಇದು ಅಂದ್ರೆ ಸೋಮಶೇಖರ್ ಅವ್ರಿಗೆ ಏನೋ ಒಳ್ಳೆ ವ್ಯಕ್ತಿ ಅಂತ ಆರಿಸಿದ್ರು, ಬಟ್ ಜನಗಳಿಗೆ ಆ ಒಂದು ಒಳ್ಳೆ ಉಪಯೋಗ ಆಗಿಲ್ಲ ಸರ್. ಅದಂತೂ ಸತ್ಯ. ಆದ್ಮೇಲೆ ಅವ್ರು ಮೈಸೂರು ಅನ್ಕೊಂಡೆ ಹೋದ್ರೆ ಹೊರತು ಯಶವಂತಪುರ ಕ್ಷೇತ್ರಕ್ಕೆ ಏನು ಮಾಡ್ಲಿಲ್ಲ. ಅವರು ಸ್ಯಾನಿಟರಿ ತಂದ್ರು, ಅವ್ರ ಕಾರ್ಯಕರ್ತರು ಮುಂದೆ ಬಿಟ್ರು, ಅದೇ ಜನಗಳ ಹತ್ರ ದುಡ್ಡು ವಸೂಲು ಮಾಡಿದ್ರು. ನಾವು ಯಾರು ಕೇಳಕ್ ಆಗ್ಲಿಲ್ಲ, ಯಾಕೆಂದ್ರೆ ಎಲ್ಲ ಅಧಿಕಾರ ಅವ್ರ ಕೈಲಿದೆ. 5 ವರ್ಷ ಮೊದಲೇ ಗೆದ್ದಿದ್ರು, ಆಮೇಲೆ ಸ್ಥಳಾಂತರ ಆದ್ರು, ಮತ್ತೆ ಗೆದ್ರು. ಕೇವಲ 10,000-15,000 ಓಟ್ಲೇ ಗೆದ್ದಿರೋದು, ಅಷ್ಟು ಬಿಟ್ಟರೆ ಬೇರೆಲ್ಲ. ದುಡ್ಡಿನ ಕಾಂಚನ ಮುಂದೆ ಏನು ನಂಗೆ ಮಾಡಿದ್ರು ಅಷ್ಟೇ. ಬರೀ ಶಾಸಕರಲ್ಲ, ಅವರು ಸಚಿವರಾದ್ರೂ ಏನೂ ಆಗಿಲ್ಲ ಅಂತೀರಾ ಸರ್? ಸಚಿವರಾಗೋದ್ರೂ ಅವ್ರು ಮೈಸೂರು ಜಿಲ್ಲಾ ಉಸ್ತುವಾರಿ ತಗೊಂಡ್ಮೇಲೆ ಮೈಸೂರು ಕಡೆಗೆ ಜಾಸ್ತಿ ಗಮನ ಕೊಟ್ಟರೆ ಹೊರತು ನಮ್ಮ ಯಶವಂತಪುರ ಕ್ಷೇತ್ರ ಏನ್ ಗಮನ ಕೊಟ್ಟಿದ್ದಾರೆ, ಏನ್ ಮಾಡಿದ್ದಾರೆ ಸರ್? ಯಾವುದೇ ಒಂದು ಸಮಾರಂಭಗಳು ಒಳ್ಳೆ ಕಾರ್ಯ ಆದ್ರೂ ಬರ್ತಾರೆ ಹೋಗ್ತಾರೆ ಅಂತಾರೆ, ಅಂತದ್ರಲ್ಲಿ ತಮ್ಮ ಸಮಸ್ಯೆಗಳು ಸ್ಪಂದಿಸಿಲ್ಲ ಅಂತೀರಾ? ಸರ್, ಅವರ ಕಾರ್ಯಕರ್ತರು ಮಾತ್ರ ಅವ್ರ ಸಮಸ್ಯೆ ಸ್ಪಂದಿಸಿದ್ದಾರೆ ಹೊರತು ಬೇರೆ ಯಾರಿಗೂ ಮಾಡ್ತಾ ಇಲ್ಲ. ಒಬ್ಬ ಸಚಿವರಾದ ಮೇಲೆ JDS ಆಗಲಿ, ಕಾಂಗ್ರೆಸ್ ಆಗಲಿ, BJP ಅಲ್ಲಿ, ಅಮ್ಮಾದ್ಮೇಲೆ ಯಾವುದೇ ಪಕ್ಷ ಆಗಲಿ, ಯಾವುದೇ ಒಬ್ಬ ವ್ಯಕ್ತಿ ಅವನು ಏನೋ ಸಮಸ್ಯೆ ಇದೆ ಕೇಳಿದಾಗ ಆಯ್ತಪ್ಪ ಪರಿಹರಿಸ್ಕೊಳ್ಳಿ, ಇದ್ರ ಮಾಡ್ಕೊಳ್ಳಿ ಹೇಳ್ಬೇಕೇ ಹೊರತು ಹೋಗೋದಕ್ಕೆ ಬಿಡಲ್ಲ. ಯಾರಿಗೂ ಹೋಗೋದಕ್ಕೆ ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ ಗೊತ್ತಾಗಲ್ಲ. ಏನಾಗ್ತಾ ಇದೆ ಇಲ್ಲಿ? ಬಟ್ ಏನ್ ಮಾಡಿದ್ದಾರೆ? ಬಡವ್ರಿಗೆ ಏನ್ ಮಾಡಿದ್ದಾರೆ? ಬರೋದು ಯಾವ್ದೋ ಒಂದು ಸ್ಕೂಲ್ಗೆ ಒಂದಿಷ್ಟು ಬುಕ್ಕು ಪೆನ್ಸಿಲ್ ಹಂಚಿಬಿಡೋದು, ಹೊಂಟೋಗೋದು ಹೆಸರು ತಗೊಂಡು. ಏನ್ ಮಾಡ್ತಿದ್ದಾರೆ ಇಲ್ಲಿ? ಸಮಸ್ಯೆಗೆ ಏನಂತ ಗೊತ್ತಾಗಬೇಕಲ್ವಾ? ಅವರು ದುಡ್ಡು ಕೊಡೋದು, ಇನ್ನೊಬ್ರು ಕೊಡೋದು, ಬಟ್ಟೆ ಕೊಡೋದು, ಅದು ಬೇರೆ ವಿಷಯ. ಅವ್ರ ಖುಷಿಯಿಂದ ಏನೋ ಕೊಡ್ಲಿ. ಈ ಸಮಸ್ಯೆ ಏನಿದೆ ಒಂದು ಮೀಟಿಂಗ್ ಮಾಡಿ ಯಾವುದೇ ಪಕ್ಷದರಲ್ಲಿ, ನೋಡಪ್ಪ ಉಳ್ಳಾಡವಾಡು ಬರ್ರಪ್ಪ ನೀವೆಲ್ಲ ಸೇರಿ, ನಿಮ್ಮ ಸಮಸ್ಯೆ ಏನಿದೆ, ನಿಮ್ಗೇನು ಅಭಿವೃದ್ಧಿ ಆಗಬೇಕು, ಯಾವುದಕ್ಕೆ ಕೇಳಲ್ಲ. ಅವ್ರ ಕಾರ್ಯಕ್ರಮ ಅವ್ರು ಮಾಡ್ಕೊತ ಇದಾರೆ ಅಷ್ಟೇ. ಅದು ಬಿಟ್ರೆ ಇಡೀ ಜನ ಸೇರಿಸ್ಕೊಂಡು ಅವೆಲ್ಲನೂ ಸೇರಿಸಿ ನಿಮ್ಮ ಸಮಸ್ಯೆ ಅಂತ ಕೇಳ್ತಾ ಇಲ್ಲ. ಸರ್, ಹೋಗಿ ಈಗ 2023ಕ್ಕೆ ಯಾವ್ಯಾವ ಪಕ್ಷಗಳಿಂದ ಕ್ಯಾಂಡಿಡೇಟ್ಗಳ ನಡುವೆ ಯಾವ್ಯಾವ ರೀತಿ ಫೈಟ್ ಇದೆ ಸರ್ ಇಲ್ಲಿ? ಸರ್, ಬೇರೆ ಎಲ್ಲಿ ಏನು ನನಗೆ ಗೊತ್ತಿಲ್ಲ. ಯಶವಂತಪುರ ಕ್ಷೇತ್ರದಲ್ಲಿ ಜವರೇಗೌಡರು ವರ್ಸಸ್ ಎಸ್ ಸೋಮಶೇಖರ್ ಇವರಿಬ್ಬರೇ ಫೈಟು. ಅದರಲ್ಲಿ 100% ಗೆಲ್ಲೋ ಜವರೇಗೌಡ್ರೆ. ಒಂದ್ ಕಡೆ ಜವರೇಗೌಡರು ಇನ್ನೂ ಮನ ಒಲಿಸಿದ್ರು ಕೂಡ ಟಿಕೆಟ್ ನ ಪಡ್ಕೊಡೋ ವಿಚಾರದಲ್ಲಿ ಅವ್ರಿಂದ ಕೂಡ ಮನ್ಸ್ ಮಾಡ್ತಿಲ್ಲ ಅಂತಿದ್ದಾರೆ. ಸರ್, ಜವರೇಗೌಡರು ಇಲ್ಲ ಅಂದ್ರೆ ಹನುಮಂತೇಗೌಡರು ಅಂತೂ ಟಿಕೆಟ್ ಆಗಿ ಆಗುತ್ತೆ. ಜವರೇಗೌಡರು ಮಿಸ್ ಆಯ್ತು ಅಂದ್ರೆ ಹನುಮಂತೇಗೌಡರು ಇಬ್ಬರಲ್ಲಿ ಯಾರಿಗೆ ಆದ್ರೂ JDS ವಿನ್ ಆಗೋದಂತೂ 100% ಪಕ್ಕ. ಸರ್, ತಾವೇನ್ ಹೇಳ್ತೀರಿ ಸರ್? ಯಾಕೆಂದ್ರೆ ಪಕ್ಕದಲ್ಲೇ ಪ್ರತಿಷ್ಠಿತ ವಿಶ್ವೇಶ್ವರಯ್ಯ ಬಡಾವಣೆ, ಕೆಂಪೇಗೌಡ ಬಡಾವಣೆ ಇರುವಂತ ಕ್ಷೇತ್ರ ಇದು. ಬಡಾವಣೆಗಳ ಅಭಿವೃದ್ಧಿಗಳಾಗಿದ್ಯಾ? ಅಲ್ಲಿ ಬಂದಿರುವಂತ ನಿವಾಸಿಗಳು ಆರಾಮಾಗಿದ್ದಾರಾ ಸರ್? ಎಲ್ಲಿ ಸಹ ಆರಾಮಿದ್ದಾರೆ? ಹೇಳ್ಕೊಳಕ್ ಅಷ್ಟೇ ಆರಾಮಿದ್ದಾರೆ. ತುಂಬಾ ಬಹಳ ಕಷ್ಟದ ಪಾಪ ಇದ್ದಾರೆ ಜನಗಳು. ನೆಂದೋಗ್ಬಿಟ್ಟದ ಜನಗಳು. ಇವ್ರು ಸುಮ್ಗೆ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತಾರೆ, ಏನು ಮಾಡಲ್ಲ. ಏನ್ ಮಾಡ್ತೀರಾ? ನಮ್ಮ ಏರಿಯಾ ಏಕತೆ ಕೊಡ್ತೀನಿ ಅಂದ್ರು, ಏಕತೆನೂ ಕೊಟ್ಟಿಲ್ಲ, ಯಾವ್ದೂ ಕೆಲಸ ಮಾಡಿಲ್ಲ. ಸುಮ್ಗೆ ಅವರು ಕಾರ್ಯಕರ್ತರು ಅವ್ರು ಉಂಟು ಇವ್ರು ಉಂಟು, ಅವ್ರು ಏನ್ ಕರೆದ್ರೆ ಅಲ್ಲಿಗೆ ಹೋಗ್ತಾರೆ, ಇಲ್ಲಿ ಏನ್ ಕರೆ ಇಲ್ಲಿ ಹೋಗ್ತಾರೆ. ಗೆದ್ದಿರೋದು ಯಶವಂತಪುರ ಕ್ಷೇತ್ರದಲ್ಲಿ, ಇಲ್ಲಿ ಮಾಡ್ಬೇಕು. ಮೈಸೂರು ಹೋಗಿ ಅಲ್ಲಿ ಏನ್ ಕೆಲಸ ಅಲ್ಲೂ ಮಾಡ್ಲಿ, ಬೇಡ ಅಂತಲ್ಲ. ಬಟ್ ಗೆದ್ದಿರೋದು ಇಲ್ಲಿ ಅವ್ರು ಗಮನ ಕೊಡ್ಬೇಕು. ಇಲ್ಲಿ ಗಮನ ಕೊಟ್ಟಾದ್ಮೇಲೆ ನಂತರ ಬೇಕಾದ್ರೆ ಮಾಡ್ಲಿಬೇಕಾರೆ, ಎಲ್ಲಾರ ಮಾಡ್ಲಿಬೇಕಾರೆ ಅವ್ರು ಎಲ್ಲಿ ಕೆಲಸ ಮಾಡ್ಬೇಕು? ಗೆದ್ದಿರೋದು ಎಲ್ಲಿ? ಇಲ್ತಾನೆ ಇಲ್ಲಿ ಮಾಡ್ಲಿ ಸರ್ ಕೆಲಸ. ನಾವು ಗೌರವ ಮಾಡ್ತೀವಿ, ಗೌರವ ಕೊಡ್ತೀವಿ ಸರ್ ಅವ್ರಿಗೆ, ಇಲ್ಲ ಅಂತೆಲ್ಲ. BJP ಲೀಡರ್ಗಳು ಈ ಸ್ಯಾನಿಟರಿ ಕೆಲಸಗಳನ್ನ ಮನೆಗೂ ಫ್ರೀಯಾಗಿ ಮಾಡ್ಕೊಡ್ಬೇಕು.
ಏನು ಮಾಡಿದ್ದಾರೆ 2,500 3,000 ನೀರಿನ ಕಲೆಕ್ಷನ್ ಕೊಡೋಕ್ಕಾಗಲಿ, ಸ್ಯಾನಿಟರಿ ಕಲೆಕ್ಷನ್ ಕೊಡೋಕ್ಕಾಗಲಿ 2,500 3,000 ಜನರ ಹತ್ರ ಸುಲಿಗೆ ಮಾಡಿದ್ದಾರೆ. ಎಲ್ಲ ಲೀಡರ್ಗಳು ತೊಗೊಂಡಿದ್ದಾರೆ. ಯಾರಿಗೂ ಜನರಿಗೆ ಫ್ರೀಯಾಗಿ ನೀರಿನ ಕಲೆಕ್ಷನ್ ಆಗಲಿ, ಸ್ಯಾನಿಟರಿ ಕಲೆಕ್ಷನ್ ಆಗಲಿ ಯಾವುದೂ ಕೊಟ್ಟಿಲ್ಲ. ಅದೇ ನಮ್ಮ ಹನುಮಂತೇಗೌಡರಾಗಿದ್ದರೆ ಮನೆಗೆ ಫ್ರೀಯಾಗಿ ಕಲೆಕ್ಷನ್ ಮಾಡಿಕೊಟ್ಟಿದ್ರು. ಏರವಳ್ಳಿ ವಾರ್ಡಲ್ಲಿ ಮನೆಗೆ ನೀರಿನ ಕಲೆಕ್ಷನ್ ಏಕತಾ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅವರು ಇದಾಗಿದ್ದಾಗ ಕೌನ್ಸಿಲರ್ ಆಗಿದ್ದಾಗ. ಇಲ್ಲ, ಕೆಲಸಗಳು ಯಾರು ಮಾಡ್ತಾ ಇಲ್ಲ ಸರ್. ಭಾರಿ ಜನರಿಗೆ ಅನ್ಯಾಯ ಆಗಿದೆ. ಅದು ಜನರೇ ಅದಕ್ಕೆ ಉತ್ತರ ಕೊಡ್ತಾರೆ. ನೆಕ್ಸ್ಟ್ ಎಲೆಕ್ಷನ್ಗೆ ನೋಡ್ಬೇಕು ಸರ್. 10 ಮಾರ್ಕ್ಸಲ್ಲಿ ಎಷ್ಟು ಕೊಡ್ತೀರಾ ಸೋಮಶೇಖರ್ ಕೆಲಸಕ್ಕೆ? ಸರ್ ನಾನು 0 ಕೊಡ್ತೀನಿ ಸರ್. ಇದು ಇಲ್ಲಿನ ಸೊನ್ನೆನಹಳ್ಳಿ ಗ್ರಾಮದ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಸೋಮಶೇಖರ್ ಅವರು ಗೆದ್ದಾದ ಬಳಿಕ ಅವರು ಮೈಸೂರು ಸಚಿವರು ಕೂಡ ಆದ್ರು, ಮೈಸೂರು ಉಸ್ತುವಾರಿಯನ್ನ ಕೂಡ ವಹಿಸಿದ್ರು. ಆದ್ರೆ ಅದಾದ ಬಳಿಕ ಗೆದ್ದಂತ ಕ್ಷೇತ್ರಕ್ಕೆ ಅವರು ಹೆಚ್ಚಿನದಾಗಿ ಬರ್ಲೇ ಇಲ್ಲ, ಮೈಸೂರಿನಲ್ಲಿ ಜಾಸ್ತಿ ಉಳ್ಕೊಂಡ್ರು. ನಾವು ನಿರೀಕ್ಷೆ ಮಾಡಿದಂತ ಕಾಮಗಾರಿಗಳು ಆಗಿಲ್ಲ. ಜೊತೆಗೆ ಈ ಬಾರಿ ಇಲ್ಲಿ JDS ಇಂದ ದೇವರಾಯಗೌಡರವ್ರಿಗೆ ಟಿಕೆಟ್ ಕನ್ಫರ್ಮ್ ಆಗುತ್ತೋ ಅಥವಾ ಹನುಮಂತೇಗೌಡರು ಕನ್ಫರ್ಮ್ ಆಗುತ್ತೋ, ಒಟ್ಟಲ್ಲಿ ಸೋಮಶೇಖರ್ ಅಂದ್ರೆ BJP ವರ್ಸಸ್ JDS ಫೈಟ್ ಇಲ್ಲಿ ಇದ್ದೇ ಇರುತ್ತೆ ಅನ್ನುವಂಥ ಮಾತುಗಳನ್ನ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವಂತಹ ಭುವನೇಶ್ವರಿ ನಗರದಲ್ಲಿ ನಾವಿದ್ದೀವಿ. ಇಲ್ಲಿನ ಜನ ಯಾವ ರೀತಿಯಾಗಿ ಇಲ್ಲಿ ಡೆವಲಪ್ಮೆಂಟ್ಗಳು ಆಗಿದೆಯಾ ಅಥವಾ ಆಗ್ಬೇಕಾ, ಕಳೆದ 5 ವರ್ಷದಿಂದ ಇಲ್ಲಿನ ಶಾಸಕರಾಗಿರುವಂತಹ ST ಸೋಮಶೇಖರ್ ಅವರು ಭುವನೇಶ್ವರಿ ನಗರದಲ್ಲಿರುವಂತಹ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಸ್ಪಂದಿಸಿದ್ದಾರೆ ಅಂತ ನೋಡೋಣ. ಸರ್, ಯಶವಂತಪುರದಲ್ಲಿ ಕಳೆದ 5 ವರ್ಷದಿಂದ ST ಸೋಮಶೇಖರ್ ಅವರು ಶಾಸಕರಾಗಿದ್ದಾರೆ. ಇಲ್ಲಿನ ಸಮಸ್ಯೆಗಳು, ಅಭಿವೃದ್ಧಿ ಎಲ್ಲವೂ ಕೂಡ ಈಡೇರಿದೆಯಾ ಸರ್? ನಮ್ಮ ಈಗ 5 ವರ್ಷಗಳಿಂದ ಈ ಯಶವಂತಪುರ ಕ್ಷೇತ್ರ ಹದಗೆಟ್ಟು ಹೋಗಿದೆ. ಯಾಕೆ ಅಂತಂದರೆ ಈ ಶಾಸಕರು ಆ ಥರ ಮಾಡ್ತಾರೆ, ಮತ್ತು ಕಾರ್ಪೊರೇಟರ್ಗಳು ಆ ಥರ ಮಾಡ್ತಾರೆ. ಇಲ್ಲಿ ನಮಗೆ ಯಾರು ಸ್ಥಳವಂತಕರು ಯಾರು ಇಲ್ಲ. ನಾವು ಈ ಸರಿ ಏನಾದರೂ ಮಾಡಿ ನಮ್ಮ JDS ಕುಮಾರಣ್ಣನ ಮುಖ್ಯಮಂತ್ರಿ ಮಾಡ್ಬೇಕು ನಾವು. ಮತ್ತು ನಾವು ನಮ್ಮ ದೇವರೇಗೌಡರನ್ನ MLA ಮಾಡ್ಬೇಕು ಅಂತ ಇದ್ದೀವಿ ಸರ್ ಈ ಸರಿ ಯಶವಂತಪುರ ಕ್ಷೇತ್ರ. ಈಗ ದೇವರೇಗೌಡರು 3 ಸಲ ನಿಂತು ಸೋತಿದ್ದಾರೆ ಕಡಿಮೆ ಅಂತರದಲ್ಲೇ. ಈ ಸಲ ನಾನು ನಿಲ್ಲೋದಿಲ್ಲ ಎಲೆಕ್ಷನ್ಗೆ ಅಂತ ಅಂತಿದ್ದಾರೆ. ಅವರ ಮನವೊಲಿಕೆ ಕೂಡ ಒಂದ್ ಕಡೆ ನಡೀತಾ ಇದೆ. ನಿಲ್ತಾರೆ ಅಂತೀರಾ? ನಿಲ್ಲುತ್ತೆ ಸರ್, ನಿಲ್ತಾರೆ ಈ ಸರಿ. ಈ ಬಾರಿ ನಿಲ್ತಾರೆ ಸರ್. ಈ ಬಾರಿ ನಾವು ಗೆಲ್ಲಿಸ್ತೀವಿ ಅವ್ರನ್ನ. ಓಕೆ, ಸೋಮಶೇಖರ್ ಅವರು 5 ವರ್ಷದಲ್ಲಿ ಏನು ಕೆಲಸಗಳು ಮಾಡಿಲ್ಲ ಅಂತೀರಾ? ಕೆಲಸ ಮಾಡಿದ್ದಾರೆ ಸರ್, ರೋಡ್ಗಳು ಅದು ಇದು ಮಾಡಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಮಾಡಿದ್ದಾರೆ, ಕೆಲವು ಕಡೆ ಮಾಡಿಲ್ಲ. ತಾವು ವಾಸ ಇರುವಂತ ಕ್ಷೇತ್ರದಲ್ಲಿ ರೋಡು, ಕುಡಿಯೋ ನೀರು, ಚರಂಡಿ ವ್ಯವಸ್ಥೆ ಎಲ್ಲ ಹೇಗೆ? ಮಟ್ಟಿಗೆ ಎಲ್ಲೆಲ್ಲಿ ಕಿತ್ತೋಗಿರೋದೆಲ್ಲ ಅಲ್ಲೇ ಕಟ್ಟಿರೋದೆಲ್ಲ ಬಿಟ್ಟೋಯ್ತೈತಲ್ಲ, ನೀವೇ ನೋಡ್ತಾ ಇದ್ದೀರಿ ತಾನೆ. ಎಲ್ಲೆಲ್ಲಿ ಕಟ್ಟಿರೋದೆಲ್ಲ ಅಲ್ಲಲ್ಲೇ ಬಿಟ್ಟೋಯ್ತೈತೆ. ಮತ್ತೆ ಅಲ್ಲಿ ಇವಾಗ ಹಾಕೋರೆ ನಾಳೆ ಯಾರೋ ಎದೋಯ್ತೈತೆ. ಎಲ್ಲಿ ಚೆನ್ನಾಗೈತೆ. ಕೆಲವು ತಿಂಗಳ ಹಿಂದೆ ಮೋದಿ ಅವ್ರು ಬಂದಿದ್ರು ತಮ್ಮ ಕ್ಷೇತ್ರಕ್ಕೆ. ಅವಾಗ ಒಂದಷ್ಟು ಅಭಿವೃದ್ಧಿ ಆಗ್ಲಿಲ್ವಾ? ಅವಾಗ ಆಯ್ತಾ? ಅದೇ ಆ ಟೈಮಲ್ಲೇ ಮಾಡಿದ್ದು, ಬಂದ್ರು ಅಂತ ಮಾಡಿದ್ರು. ಮತ್ತೆ ಅದಕ್ಕಿಂತ ಮುಂಚೆ ಯಾರು ಮಾಡಿದ್ರು? ಯಾರು ಮಾಡಿಲ್ವಲ್ಲ. ಅವ್ರು ಬಂದೇಟ್ಗೆ ಎಲ್ಲ ಕಾರ್ಯಗಳು ಎಲ್ಲ ನಡೀತವೆ. ಇಲ್ದಿದಾಗ ಭುವನೇಶ್ವರಿ ನಗರದ ನಿವಾಸಿಗಳು ಹೇಳ್ತಾ ಇರುವಂತದ್ದು ಏನಂದ್ರೆ, ನಾವೆಲ್ಲರೂ ಶಾಸಕರು ಏನ್ ಮಾಡಿದಾರೋ ಬಿಟ್ಟಿದಾರೋ, ನಮ್ಗೆ ಈ ಬಾರಿ JDS ಇಂದ ಯಶವಂತಪುರದಲ್ಲೂ JDS ಬರಬೇಕು, ರಾಜ್ಯದಲ್ಲೂ JDS ಬಂದು ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಆಗ್ಬೇಕು. ಆಗ ನಾವೇನ್ ಅನ್ಕೊಂಡಿದೀವಿ ಅಭಿವೃದ್ಧಿ ಕೆಲಸಗಳು ಆಗ್ತವೆ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇರುವಂತದ್ದು. ಇದ್ರ ಜೊತೆಗೆ ಮೋದಿ ಬರುವಂತ ಸಂದರ್ಭದಲ್ಲಿ ಸುತ್ತಮುತ್ತ ಎಲ್ಲ ಕಡೆ ಡಾಂಬರೀಕರಣ ಮಾಡಿದ್ರು. ಅದಾದ ಕೆಲವೇ ದಿನಗಳಲ್ಲಿ ಮತ್ತೆ ರಸ್ತೆಗಳೆಲ್ಲವೂ ಕೂಡ ಕಿತ್ತು ಬರ್ತಾ ಇದೆ ಅನ್ನುವಂತ ಮಾತನ್ನ ಇಲ್ಲಿನ ನಿವಾಸಿಗಳು ಜನ ಮನ ಮತ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ. ಯಶವಂತಪುರ ಕ್ಷೇತ್ರದಲ್ಲಿ ಏನ್ ಸಮಸ್ಯೆಗಳಿದೆ, ಅಭಿವೃದ್ಧಿಗಳೆಲ್ಲ ಹೇಗಾಗಿದೆ? ಎಲ್ಲಾ ಅಭಿವೃದ್ಧಿನೂ ಮಾಡ್ತಾವ್ರೆ, ಕೆಲವು ನೋಡಿಂಗ್ ಆಗವೆ. ಓಕೆ, ಏನಾಗಿದೆ ಸರ್? ಮೋರಿ ಡ್ಯಾಮೇಜು ಅವು ಸರಿಯಾಗಿ ಮಾಡಿಲ್ಲ. ಮೋರಿ ಡ್ಯಾಮೇಜ್ ಆಗಿದ್ದಾವೆ, ಅವು ಸರಿಯಾಗಿ ಮಾಡಿಲ್ಲ. ಮೊನ್ನೆ ನಮ್ಮ ಹುಡುಗ ಬಂದು ಹಾಕ್ಸ್ದ ಅವರಿಗೆ. ಆ ಸ್ಲ್ಯಾಬ್ ಸರಿ ಇಲ್ಲ, ಹೇಳಿ ಕಳ್ಸಿದೀವಿ, ಬೇರೆದ್ ಹಾಕ್ತಾರೆ. ಓಕೆ ಸರ್, ಯಾವ ತರ ಇಲ್ಲಿ ಬಂದಿದ್ದಾರಾ ಸೋಮಶೇಖರ್ ಅವರು ತಮ್ಮ ಸಮಸ್ಯೆಗಳ ಆಲಿಸಕ್ಕೆ? ಓಡಾಡ್ತಾರೆ. ಓಕೆ, ಹೇಗ್ ಅನ್ಸುತ್ತೆ ಅವ್ರ ಕೆಲಸಗಳು? 5 ವರ್ಷ ಸಾಕ ಅವ್ರಿಗೆ ಇಲ್ಲ ಅಭಿವೃದ್ಧಿ ಮಾಡಿರೋದಕ್ಕೆ, ಅಥವಾ ಮುಂದೆ ಜವರೇಗೌಡರು ಕೊಡ್ಬೇಕು ಅಂತ ಅನುಕಂಪ ಐತೆ. ಓಕೆ, ದೇವರೇಗೌಡರು ನಿಲ್ಲಲ್ಲ ಅಂತಿದಾರಲ್ಲ? ಹನುಮಂತೇಗೌಡರು ಕೊಡ. ಹನುಮಂತೇಗೌಡರು ಇಲ್ಲ ಅಂದ್ರೆ ಸರ್ ಅವ್ರ ಬಾಮ ಇದ್ದ ದೇವರಾಜಣ್ಣ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಸಪೋರ್ಟ್ ಮಾಡೇ ಮಾಡ್ತೀವಿ, ನಿಲ್ಸಲ್ಲ. ಅದನ್ನ ಸಪೋರ್ಟ್ ಮಾಡೇ ಮಾಡ್ತೀವಿ. ಅವ್ರು ಯಾವ್ದೇ ಕಾರಣಕ್ಕೆ ಗೆಲ್ಲೇಬೇಕು, ಗೆದ್ದೇ ಗೆಲ್ಲಿಸ್ತೀವಿ ಸರ್. ಈಗ 5 ವರ್ಷದಲ್ಲಿ ಇನ್ನು ಹೆಚ್ಚಿನ ಕ್ಷೇತ್ರದ ಅಭಿವೃದ್ಧಿ ಮಾಡಕ್ಕೆ ಅವಕಾಶಗಳಿರುತ್ತೆ. ಅವ್ರಿಗೆ ಅಭಿವೃದ್ಧಿಗಳಾಗಿಲ್ಲ ಅಂತೀರಾ? ಅಭಿವೃದ್ಧಿ ಆಗಿದೆ ಸರ್, ಇಲ್ಲ ಅಂತ ಹೇಳಿಲ್ಲ, ಅಭಿವೃದ್ಧಿ ಆಗಿದೆ. ಅವ್ರು ಯಾವ್ದೇ ಕಡೆ ಇದ್ ಮಾಡಿಲ್ಲ. ಆದ್ರೆ ಸ್ವಲ್ಪ ಒಂದೊಂದ್ ಕಡೆ ಏನೋ ಪ್ರಾಬ್ಲಮ್ ಆಗಿದೆ, ಅದನ್ನ ಇದ್ ಮಾಡ್ಬೇಕಷ್ಟೇ. ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ಕರೆಕ್ಟ್ ಆಗಿರುತ್ತೆ. ಓಕೆ, ಈ ಬಾರಿ 2023ಕ್ಕೆ ಇನ್ನೇನ್ ಕೆಲವೇ ತಿಂಗಳುಗಳು ಇರುವಂತ ಚುನಾವಣೆಯಲ್ಲಿ ಇಲ್ಲಿ ಯಾವ್ಯಾವ ಪಕ್ಷಗಳ ನಡುವೆ ಒಂದಷ್ಟು ಫೈಟ್ ಇರುತ್ತೆ ಅಂತೀರಾ? ಸರ್ JDS, BJP ಅಷ್ಟೇ. ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂತದ್ದು, ಭುವನೇಶ್ವರ ನಗರದ ನಿವಾಸಿಗಳು
ಏನಂದ್ರೆ ಇಲ್ಲಿ ಒಂದಷ್ಟು ಕೆಲಸಗಳು ಇನ್ನೂ ಆಗ್ಬೇಕಾಗಿದೆ. ಅದರಲ್ಲೂ ಕೂಡ ರಸ್ತೆ ಏನಿದೆ, ರಸ್ತೆ ಪಕ್ಕದಲ್ಲಿರುವಂತ ಮೋರಿಗಳು ಸರಿಯಾಗಿ ಮಾಡಿಲ್ಲ. ಯಾಕೆಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಒಂದ್ ಕಡೆ ಮೋರಿ ಇದೆ, ಮೋರಿಯಿಂದ ಪಕ್ಕದಲ್ಲೇ ಒಂದು ಅಂಗಡಿ ಕೂಡ ಇದೆ. ಡೌನ್ ಇರುವಂತ ಹಿನ್ನೆಲೆಯಲ್ಲಿ ಮೋರಿ ಏನಾದ್ರು ತುಂಬ್ಕೋತಾರೆ ನೀರೆಲ್ಲವೂ ಕೂಡ ಅಂಗಡಿಗೆ ಹೋಗುತ್ತೆ. ಹೀಗಾಗಿ ಅಲ್ಲಿ ಮೋರಿ ವ್ಯವಸ್ಥೆಯನ್ನ ನೀಟಾಗಿ ಮಾಡ್ಕೊಡ್ಬೇಕು ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಸದ್ಯ ನಾವೀಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೃಷ್ಣಸಾಗರ ಅನ್ನುವಂಥ ಗ್ರಾಮದಲ್ಲಿದ್ದೀವಿ. ಇದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ರಾಮವಳ್ಳಿ ಗ್ರಾಮ ಪಂಚಾಯತಿ ಅಂತ ಅದಕ್ಕೆ ಸೇರಿರುವಂಥದ್ದು. ಸಾಕಷ್ಟು ಜನ ಇದ್ದಾರೆ, ಎಲ್ಲ ಊಟ ಗೀಟ ಎಲ್ಲ ಮುಗಿಸಿ ಆರಾಮಾಗಿ ನೆರಳಲ್ಲಿ ಕೂತಿದ್ದಾರೆ. ಯಜಮಾನ್ರು ಒಬ್ರು ಇದ್ದಾರೆ. ಯಜಮಾನ್ರೆ ನಮಸ್ತೆ. ನಮಸ್ತೆ. ಓಕೆ, ಎಷ್ಟು ಇಲ್ಲೇ ಹುಟ್ಟಿ ಬೆಳೆದಿರೋದ ತಾವು? ಇಲ್ಲೇ ಹುಟ್ಟಿ ಬೆಳೆದಿರೋರೇನೆ. ಓಕೆ. ಸೋಮಶೇಖರ್ ಮೇಡಮ್ ಬಂದಾಗ ಈ ತಾರ್ ರೋಡ್ ಮಾಡಿಕೊಟ್ರು, ಸಿಮೆಂಟ್ ರೋಡು. ನಮ್ಮ ಇವರು MLA ಬಂದಾಗ ಕುಡಿಯೋ ನೀರು ಒಂದು ಮಾಡ್ಕೊಟ್ಟವ್ರೆ. ಸೋಮಶೇಖರ್ ಬಂದ್ಮೇಲೆ ಅದೊಂದು ಮಾಡ್ಕೊಟ್ರು. ಚರಂಡಿ ಗಿರಂಡಿ ಎಲ್ಲ ಹಂಗೆ ಮುಚ್ಕೊಂಡ್ ಕೂತವೆ. ಸಿಮೆಂಟ್ ರೋಡ್ ಯಾರು ಮಾಡಿದ್ರು? ಸೋಮಶೇಖರ್ ಅವ್ರು ಮಾಡಿದ್ರೆ ಯಾರು ಮಾಡಿದ್ರು? ಇಲ್ಲ ಶೋಭಾಕರ್ ಲಾಡಿ ಹೌದು, ಅವ್ರು ಮಾಡಿದ್ದು. ಇವ್ರು ಬಂದ್ಮೇಲೆ ಆ ನೀರು ಒಂದು ಮಾಡ್ಕೊಟ್ಟವ್ರೆ, ಕುಡಿಯೋ ನೀರು, ಫಿಲ್ಟರ್ ನೀರಿಂದ. ಆ ನೀರು ಹೋಗೋಕೆ ಮೋರಿಗಳು ಸರಿಗಿಲ್ಲ. ಇಲ್ಲ, ಮೋರಿಗಳು ಎಲ್ಲ ಮುಚ್ಕೊಂಡ್ ಕೂತವೆ, ಒಂದು ತೆಗೆದಿಲ್ಲ. ಈಗ ಇನ್ನೇನ್ ಎಲೆಕ್ಷನ್ ಬಂತು, ವೋಟ್ ಕೇಳಕ್ಕಾದ್ರು ಬರ್ತಾ ಸೋಮಶೇಖರ್, ಅವಾಗಾರು ಕೇಳ್ತೀರಾ? ಕೇಳ್ತೀವಿ. ನೀವೇನ್ ಮಾಡ್ಕೊಟ್ಟಿದ್ದೀರಾ ಅಂತಲೇ ಕೇಳ್ತೀವಿ. ಊರಿಗೆ ಬಂದಿದ್ದೀವಿ, MLA ಮಾಡಿಸಿ ನಾವು ಗೆಲ್ಸಿದ್ಕೆ ಏನ್ ಮಾಡಿದ್ದೀರಾ? ಅದೇ ಈಗ ಚರಂಡಿಗಳು ಆದ್ರೂ ಒಂದು ಊರೊಳಗೆ ಒಂದು ಇದು ಮಾಡ್ಕೊಡ್ಬೇಕು ತಾನೆ. ಮಾಡಿಲ್ಲ. ಇನ್ನೊಬ್ರು ಇದ್ದಾರೆ, ಹಾಗೆ ಮಾತಾಡ್ಸೋಣ. ಸರ್, ತಾವು ಏನು ಮಾಡ್ಕೊಂಡಿದ್ದೀರಾ? ತಾವು MLA ಅವರ ಒಂದು ಕಾರ್ಯದ ಬಗ್ಗೆ ತಾವೇನು ಹೇಳ್ತೀರಿ? ನಾವು ಇದು ನ್ಯೂಸ್ 18ಗೆ ಧನ್ಯವಾದಗಳು. ಸಣ್ಣ ಪುಟ್ಟ ಕೆಲಸ ಮಾಡಿಸಿದ್ದಾರೆ ಹೊರತು ಅವ್ರ ಹಿಂದೆ ಬಿದ್ದರೆ ಮಾತ್ರ ಕೆಲಸ ಆಗುತ್ತೆ. ನಾವು ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಮನೇಲಿದ್ದರೆ ಆಗಲ್ಲ. ಆಮೇಲೆ ಇನ್ನು ಇದು ಸಹಕಾರ ಇಲಾಖೆಯಿಂದ ರೈತರಿಗೆ ಯಶಸ್ವಿನಿ ವಿಮೆ ಅಂತ ಬಂದಿದೆ, ಯಶಸ್ವಿನಿ ಯೋಜನೆ. ಅದನ್ನು ಫಲಾನುಭವಿಗಳಿಗೆ 100 ರೂಪಾಯಿ ಕಟ್ಟೋದು, ಸರ್ಕಾರದಿಂದ 100 ರೂಪಾಯಿ ಅಂತ 300 ಕೋಟಿ ಎತ್ಮಡಗಿದಾರಂತೆ. ಅದನ್ನು ಅನುಕೂಲ ಆಗುತ್ತೆ. ದೊಡ್ಡ ಕ್ಷೇತ್ರ, ಅದಕ್ಕೆ ಏನೇ ಕೆಲಸ ನಾವು ಮಾಡಬೇಕಾದ್ರೆ ಅವ್ರ ಬೆನ್ನಿಂದೆ ಬಿದ್ದರೆ ನಾವು ಕೆಲಸ ಮಾಡಿಸ್ಬೋದು. ಇಲ್ದಿದ್ರೆ ಮನೇಲಿದ್ದಂಗೆ ಅದೇ. ಸೊ ಇದು ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ST ಸೋಮಶೇಖರ್ ಅವರು ಕೆಲಸ ಮಾಡ್ತಾರೆ, ಆದರೆ ಬಹಳ ಪ್ರಮುಖವಾಗಿ ಏನಂದರೆ ಅವರ ಬೆನ್ನ ಹಿಂದೆ ಬೀಳಬೇಕು. ಇಲ್ಲ ಅಂದರೆ ಅವರಾಗೋರು ನಮ್ಗೆ ಯಾವುದೇ ಕೆಲಸಗಳನ್ನ ಆಗುವಂಥದ್ದು ಕಷ್ಟ ಅಂತಿದ್ದಾರೆ. ಮನೆ ಮುಂದೆ ಮೋರಿ ಎಷ್ಟು ದಿನದಿಂದ ನೀರು ತೋರಿಸ್ತಾ ಇದ್ದೀವಿ, ನೀರು ಮುಂದೆ ಹೋಗ್ತಾ ಇಲ್ಲ. ಹೋಗ್ತಾನೂ ಇಲ್ಲ. ಇಲ್ಲಿ ಕಟ್ಕೊಂಬಿಟ್ಟು ಇದಾಗಿದೆ. ಎಷ್ಟು ಸರಿ ಹೇಳಿದ್ದೀವಿ ಆಲ್ರೆಡಿ, ಸೋಮಶೇಖರ್ಗೆಲ್ಲ ಇದು ಮಾಡಿದ್ದೀವಿ. ಏನು ಬಂದು ರೀಸನ್ ತಾನಿಲ್ಲ. ಅವ್ರು ಬಂದಂತೂ ಈ ಸರಿ ಏನು ಮಾಡಿಲ್ಲ. ಅವರು ನಮ್ಮ ಊರಿಗಾಗಿ ಏನು ಮಾಡಿಲ್ಲ. ಮಶಾಣ ಕೇಳ್ದ, ಅದು ನೆಟ್ಟಿಗೆ ಮಾಡಿಲ್ಲ. ಈ ಕಡೆ ಮೋರಿಗಳು ಕೇಳ್ದ, ಅದು ನೆಟ್ಟಿಗೆ ಮಾಡಿಲ್ಲ. ಏನು ಮಾಡಿಲ್ಲ ಅವರು.